50% ಸಿಗುತ್ತೆ. ಎರಡು ಇಲ್ಲ, ವಿಚಾರ ಅದು ಸರ್. 50% ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ನಿಮಿಷ ಸರ್, ಏನು ಒಂದು ನಿಮಿಷ. ಪೆಂಡಿಂಗ್ ಸೆಸ್ ಮತ್ತೆ ಸರ್ಚಾರ್ಜ್ ಇದೆಯೋ ಅದ್ರಲ್ಲಿ 50% ಧರ್ಮಸೇನ ಸರ್, ಇಲ್ಲಿ ಈ ದೇಶದಲ್ಲಿ ಸರ್. ಯಾರು ಉಸ್ತಾದ್ಗಳಿಲ್ಲ ಸರ್. ಈ ದೇಶದಲ್ಲಿ ಚಕ್ರವರ್ತಿಗಳು ಅಂತ ಯಾರು ನೇಮಕ ಮಾಡಿಲ್ಲ. ನನ್ನ ನೆನಪಿರುವಂಗೆ ಆಫ್ಟರ್ 1947 ಯಾವುದೇ ಚಕ್ರವರ್ತಿ ಈ ದೇಶವನ್ನು ಆಳಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸುಲ್ತಾನರು, ಚಕ್ರವರ್ತಿಗಳು, ರಾಜ ಮಹಾರಾಜರು ಯಾರು ಆಳಿಲ್ಲ ಅಂತ ನನ್ನ ನಾಲೆಡ್ಜು ಸರ್. ಇದೊಂದು ಭಾಗ. ಅವರು ಕೊಡ್ತಾರೆ, ಅವ್ರು ಕೊಟ್ಟುಬಿಡ್ತಾರೆ. ಇಲ್ಲಿ ಯಾರು ಕೊಡೋದು ಬೇಕಾಗಿಲ್ಲ ಸರ್. ಇದನ್ನು ಹಂಚಿಕೆ ಅಂತ ಕರೀತಾರೆ. ಪಾಲಲ್ಲಿ ಯಾರು ಕೊಡುವಂಥ ವಿಷಯನೇ ಇಲ್ಲ. ಒಕ್ಕೂಟ ವ್ಯವಸ್ಥೆ ಇದು. ಎಲ್ಲ ರಾಜ್ಯಗಳು ಸಶಕ್ತ. ನನ್ನ ಇಡೀ ಪಾಯಿಂಟ್ ಇರೋದಿಲ್ಲ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರೋ ಕೊಡೋದು ಯಾರೋ ತೊಗೊಳೋದು ಅಂತಿಲ್ಲ ಸರ್. ನಮ್ಮ ಪಾಲು ನಾವು ಬರಬೇಕು ಅಂದಾಗ ನೆಕ್ಸ್ಟ್ ವರ್ಷ ಕೇಳ್ರಿ, ಇನ್ನೂ 2026ವರೆಗೂ ಇದೆ ರೀ, 27ರವರೆಗೂ ಇದೆ ರೀ. ಇದು ದಾರ್ಷ್ಟ್ಯದ ಉತ್ತರ ಆಗಲ್ವೇ? ನನಗೆ ಇವತ್ತು ಬೇಕಯ್ಯ, ಇವತ್ತು ನನಗೆ ಬರ, ನೀನಂತೂ ಪರಿಹಾರ ಕೊಡ್ತಿಲ್ಲ, ನಾನೇನೋ ಒಂದಷ್ಟು ರಾಜ್ಯಕ್ಕೆ ಮಾಡಬೇಕು ಅಂತ ಇದ್ದೀನಿ, ನೀನು ಯಾಕೆ ಕೊಡಲ್ಲ ಅಂತ ಕೇಳೋದು ನಮ್ಮ ಹಕ್ಕ ಅಲ್ವಾ? ಹೌದು ಸರ್. ಈಗ ನಾನು ಮೊದಲನೇದಾಗಿ ತಮ್ಮ ಮುಖಾಂತರ ಬಿಜೆಪಿಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ಅನ್ಫಿಟ್, ನಾನು ನಿಮ್ಮನ್ನು ಅನ್ಫಿಟ್ ಅಂತ ಹೇಳ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಇವತ್ತು ನೀವು ತಗೊಂಡ್ರ ಸಬ್ಜೆಕ್ಟ್ಗಳನ್ನ ಆರ್ಥಿಕ ಮಂತ್ರಿಗಳು, ಕೇಂದ್ರದ ಬಿಜೆಪಿಲಿ ಇರ್ತಕ್ಕಂಥ ಸಂಸದರುಗಳು ಬಂದು ಕೂತ್ಕೊಂಡು, ಇದರಲ್ಲೂ ಸರ್ ಸದನ ಸಮಿತಿಲಿ ನಾನು ಬರೀ SC/ST ಸಮಿತಿಲಿ ಇದ್ದೆ, ಇದನ್ನ ಹಣಕಾಸು ಸಮಿತಿಯಲ್ಲಿ ಕೆಲಸ ಮಾಡೋರು ಬಂದು ಮಾತಾಡೋಂಥ ಸಬ್ಜೆಕ್ಟ್ ಇದು. ನನಗೆ ಗೊತ್ತಿಲ್ಲ ಸರ್, ಎಲ್ಲ ನಮ್ಗೆ ಖಂಡಿತ ಗೊತ್ತಿಲ್ಲ. ಬಿಜೆಪಿಲಿ ಓಟ್ ಹಾಕೋರ್ಗೆ ಎಲ್ರಿಗೂ ಗೊತ್ತಿದೆ, ನನಗಂತೂ ಗೊತ್ತಿಲ್ಲ. ನಾನು ಒಪ್ಕೊಳ್ತಾ ಇದ್ದೀನಿ, ನಾನು ನೇರವಾಗಿ ಒಪ್ಕೊಳ್ತೀನಿ. ನಾನು ಯಾವತ್ತೂ ಒಬ್ಬ ಮಿನಿಸ್ಟರ್ ಮಗ ಅಂತೇಳಿ ರಾಜಕಾರಣನೂ ಮಾಡಿಲ್ಲ, ರಾಜಕೀಯಕ್ಕೆ ಬಂದೂ ಇಲ್ಲ. ನಾನು ಸ್ವಸಮರ್ಥದ ಮೇಲೆ ಬಂದಿದ್ದೀನಿ. ಇಂಥವ್ರ ಮಗ ಅಂತ ನೀವು ಹೇಳೋದಕ್ಕೆ ಗೊತ್ತಾಗ್ಬೇಕಷ್ಟೇ ಜನಕ್ಕೆ. ಸರ್, ನಂದು ಒಂದು ಪ್ರಶ್ನೆ ಸರ್. ಈಗ ಇದೇ ಬೇರೆ ಸರ್ಕಾರಗಳಿತ್ತಲ್ಲ ಸರ್, ಹಿಂದೆ ಜನತಾದಳದ ಕೇಂದ್ರ ಸರ್ಕಾರ ಇತ್ತು, ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು, UPA ಸರ್ಕಾರ ಇತ್ತು. ಯಾವ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಯಾರು ಮಾಡಿದ್ರು, ಯಾಕೆ ಮಾಡಲಿಲ್ಲ ಅನ್ನೋದನ್ನ ತಾವು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಬಿಜೆಪಿಯವರು ನಿಮ್ಮ ಪಕ್ಷ ಹುಟ್ಟಿದ್ದೇನೆ, ಜಗಜೀವನ್ ರಾಮ್ ಅವರು ಎಲ್ಲ ಕೂಡ ಆ ಶಕ್ತಿ ತುಂಬಿದಂತ ಸರ್ಕಾರ ಅದು. ಅದಾದ್ಮೇಲೆ ಅವರು ಭಾರತೀಯ ಜನತಾ ಪಕ್ಷ ಅಂತ ಮಾಡ್ಕೊಂಡು ಹೋದ್ಮೇಲೆ ಅವರು ಇತ್ತೀಚೆಗೆ ವಾಜಪೇಯಿ ಅವರು ಮತ್ತೆ ಮೋದಿ ಅವರು ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ನೀವು ಇವರು ನಮ್ಮ ಆಪ್ನವರು ತುಂಬಾ ಚೆನ್ನಾಗಿ ಹೇಳಿದ್ರು, ನಾನು ಅದೇ ಹೇಳ್ಬೇಕಂತೆಲ್ಲ ಬರ್ಕೊಂಡಿದ್ದೆ, ಅದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ಸರ್, ನಂದು ಒಂದೇ ಒಂದು ಪ್ರಶ್ನೆ, ನಾವು ಕೇಳ್ತಿರೋದೆಲ್ಲ ಸರಿ ಇಲ್ಲ. ನಾವು ಸುಳ್ಳು ಹೇಳ್ತೀವಿ, ಚುನಾವಣೆಗೋಸ್ಕರ ಮಾತಾಡ್ತೀವಿ. ಭದ್ರಾ ಮೇಲ್ದಂಡೆಗೆ ನಾವೇನಾದ್ರೂ ಅನೌನ್ಸ್ ಮಾಡಿದ್ವಾ ಸರ್? ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಅಲ್ವಾ ಸರ್ ಹೇಳಿದ್ದು? ಮೇಕೆದಾಟನ್ನ ದುಡ್ಡು ಕೊಡ್ತೀವಿ ಅಂತ ಹೇಳಿದವ್ರು ಯಾರು ಸರ್? ಮಹದಾಯಿಗೆ ತಾವು ಏನೇನು ಇದು ಮಾಡಿದ್ರಿ? ಮಹದಾಯಿ ಕಳೆದ 10 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಆಗ್ತು. ಮಳೆ ಬಂದಾಗ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಮಳೆ ಇಲ್ದೇದಾಗ ಏನ್ ಸಮಸ್ಯೆ? ಈಗ ಅಲ್ಲಿ ಆ ಟೈಮಲ್ಲಿ ಇವ್ರು ಏನ್ ಉತ್ತರ ಕೊಟ್ಟರು ಗೊತ್ತಾ ಸರ್? ನಾನು ಮಹದಾಯಿ ಡಿಬೇಟ್ಗಳಿಗೆ ಹೋಗ್ತಾ ಇದ್ದೆ. ಇದಕ್ಕೆ ಮಹದಾಯಿಗೆ ನಾವೇನಾದ್ರು ತಡೆ ಹಿಡಿದ್ರೆ ಕರ್ನಾಟಕದಲ್ಲಿ, ಗೋವಾದಲ್ಲಿ ಟೂರಿಸಂ ಹೊಟ್ಟೋಗುತ್ತೆ ಅಂತ ಅಂದ್ರು. ಈ ತರ ಎಲ್ಲ ಇವರು ಎಲ್ಲ ಒಂದಕ್ಕೂ ಒಂದು ಬದ್ಧತೆ ಇಲ್ಲ, ಒಂದು ಶಿಸ್ತಿಲ್ಲ. ಆಯ್ತು, ಈಗ ನಮಗೆ ನೀವು ಹಳೇದಕ್ಕೆ ನೀವು 10 ವರ್ಷಕ್ಕೆ ಹೋಗ್ತೀರಾ, 50 ವರ್ಷಕ್ಕೆ ಹೋಗ್ತೀರಾ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ ಮುಂದೆ 6/2/2024 ಮಾತನಾಡ್ತಾ ಇದ್ದೀನಿ ತಮ್ಮ ಮುಂದೆ. ಇವತ್ತಿಗೆ GST ಬಂದು ಎಷ್ಟು ವರ್ಷ ಆಯ್ತು? GST ಬಂದ್ಮೇಲೆ ಏನೇನಿದೆ ಕೊಟ್ಬಿಡಿ ಸರ್. ನಿಮ್ಗೆ ನಿಮ್ಮ ಹತ್ರ ನನ್ಗೆ ಯಾಕೆ ವಾದ? ನಾನೇನು ನಿಮ್ಮ ಹತ್ರ ವಾದ ಮಾಡಕ್ಕೂ ಬಂದಿಲ್ಲ, ನಾನು ಏನು ಮಾಡಕ್ ಬಂದಿಲ್ಲ. ನೀವು ಮೊದಲನೇದಾಗಲಿ ನೀವು ರಾಜ್ಯದ ಜನತೆ ಪರವಾಗಿದ್ದೀರಾ, ಇಲ್ಲ ಉತ್ತರ ಭಾರತದ ಬಿಜೆಪಿ ಅವ್ರ ಪರವಾಗಿದ್ದೀರಾ ಹೇಳಿ. ಆಮೇಲೆ ನೀವು ಯಾವ ಕಾರಣಕ್ಕೆ ನೀವು ದಕ್ಷಿಣ ಭಾರತವನ್ನ ನೀವು ನೆಗ್ಲಿಜೆಂಟ್ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ. ಈಗ ಇವ್ರು ಹೇಳಿದ್ರಲ್ಲ ಸರ್, ತೆರಿಗೆ ಹಣ ನಮಗೆ 4.72 ಬರಬೇಕಿತ್ತು, ಈಗ 3.64 ಮಾಡಿದ್ರಲ್ಲ. ಒಂದೊಂದು ಪಾಯಿಂಟ್ಗೆ ಎಷ್ಟೆಷ್ಟು ವ್ಯತ್ಯಾಸ ಆಗುತ್ತೆ ದುಡ್ಡು ಗೊತ್ತರ ನೀವು? ಕೇಂದ್ರ ಸರ್ಕಾರದ ಹಣ ನೀವು ಹೆಂಗೆ ನೀವು ಹೇಳ್ದೆ ಕೇಳ್ದೇನೆ ಹೆಚ್ಚು ಕಡಿಮೆ ನೀವು 1% ಹಣನ ಹೆಂಗ್ ಕಟ್ ಆಫ್ ಮಾಡಿದ್ರಿ? ಬುದ್ಧಿವಂತರಲ್ಲ ಸ್ವಾಮಿ. ದಕ್ಷಿಣದ ರಾಜ್ಯಗಳ ವಿಚಾರದಲ್ಲಿ, ಅನ್ಯಾಯದ ವಿಚಾರದಲ್ಲಿ ತಮಿಳುನಾಡು ಕೂಡ ವಾಯ್ಸ್ ರೈಸ್ ಮಾಡಿದೆ. ಆಯ್ತಪ್ಪ, ಏನೋ ಕರ್ನಾಟಕ ಇವರೇನೋ ರೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರಾಜಕೀಯ ಚುನಾವಣೆ ಎಲ್ಲ ಮಾತಾಡಿದ್ರು ಕೂಡ ಕೇರಳದೊಂದಿಗೆ ಸ್ಟಾಲಿನ್ ಅವರು ಕೂಡ ನಾನು ಪ್ರತಿಭಟಿಸ್ತೀನಿ ದೆಹಲಿಲಿ ಅಂತ ಹೇಳಿ ಸ್ಟಾಲಿನ್ ಅವರು ಮಾತಾಡಿದ್ದಾರೆ 8ನೇ ತಾರೀಕು. ಇದು ಯಾಕೆ ಬರ್ತಾ ಇದೆ ಇದು? ಹಾಗಾದರೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಿರೋದು ನಿಜ ಅಂತ ಅನ್ನಿಸ್ತಾ ಇಲ್ವೇ ನಿಮಗೆ? ಸುಮ್ಮನೆ ಯಾರಾದರೂ ವಾದ ಮಾಡಿದ್ರೆ ಬಿಡ್ತಾರ ಅವ್ರನ್ನ? ಸುಮ್ಮನೆ ವಾದ ಮಾಡಿಬಿಟ್ರೆ ಕೋರ್ಟ್ ಬೇಕಾದ್ರೆ ಎಳಿಬೋದು ರೀ. ಸಿದ್ದರಾಮಯ್ಯನವ್ರು ಪ್ರೆಸ್ ಮೀಟು, ಒಂದು ವೇಳೆ ಅವ್ರು ಸುಳ್ಳು ಹೇಳಿದರೆ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು. ನೋಡ್ರಿ, ಇಂಥ ಅಂಕಿಅಂಶ ಇದೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂಥೇಳಿ. ಅದು ಯಾವುದನ್ನು ಮಾಡದೆ ಏತಿ ಅಂದರೆ ಪ್ರೀತಿ ಅನ್ನಬಾರ್ದು, ಏತಿ ಅಂದರೆ ಪ್ರೀತಿ ಅಂತ ಮಾತಾಡಬಾರ್ದು. ನಾವು ಏನು ವಿಷಯ ಹೇಳ್ತೀವಿ ಅದನ್ನು ಮಾತಾಡಬೇಕಾಗತ್ತೆ. ನಾವು ಇದು ರಾಜಕೀಯ ಸಮರ್ಥನೆ ಕಾಲವಲ್ಲ. ನಾವೆಲ್ಲ ನಮ್ಮ ರಾಜ್ಯದವರು ಕೇಳಬೇಕಾಗಿರ್ತಕ್ಕಂಥದ್ದು.
ಇಲ್ಲಿ ಯಾರೋ ಕೊಡೋದು ಅಂತಲೂ ಇಲ್ಲ, ಹಂಚಿಕೆ ಇದು. ಹಂಚ್ಕೊಳ್ಳೋದು ಎಲ್ಲರೂ ಹಂಚ್ಕೊಳ್ಬೇಕಾಗತ್ತೆ. ಕೊಡೋದಿದ್ರೆ ಯಾರೋ ಒಬ್ರು ಕೊಡ್ತಾರೆ, ನಾವು ತೊಗೋತೀವಿ. ಇಲ್ಲಿ ಯಾರೋ ಕೊಡೋವಂಥದ್ದು ಏನಿಲ್ಲ. ನಮ್ಮ ಪಾಲು ಅಂತಿದ್ದಾಗ ಅದು ನಮ್ಮ ಹಕ್ಕದು.